Hello students, welcome back to my YouTube channel. This is class 10 first language Kannada model question paper with answer. So 6 multiple choice questions, each carries 1 mark. ಅದರ ಜೊತೆಗೆ ಆನ್ಸರ್ಸ್ ಇದೆ. ಸೊ ಹೇಗೆ ಆನ್ಸರ್ ಬರಬೇಕು ಅನ್ನೋದೊಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇನ್ 4 ಮಾರ್ಕ್. ಕೆಲವುಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದವನ್ನು ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ವಿತ್ ಆನ್ಸರ್. ನೆಕ್ಸ್ಟ್ ಕಮ್ ಟು ಫೋರ್ತ್ ಮೇನ್ 3-4 ವಾಕ್ಯದಲ್ಲಿ ಉತ್ತರಿಸಿ. ಈಚ್ ಕ್ಯಾರೀಸ್ 2 ಮಾರ್ಕ್. ಸೊ 2 ಮಾರ್ಕ್ ಕ್ವಶನ್ಸು ಹೇಗೆ ಬರಿಬೇಕು, ಎಷ್ಟು ಬರಿಬೇಕು ವಿತ್ ಆನ್ಸರ್ ಇಲ್ಲಿದೆ. ಕ್ವಶನ್ ನಂಬರ್ 21, 22, 23, 24, 25, 26, 27, that is 2 mark question. Next to 5th main ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲಕೃತಿ ಮತ್ತು ಬಿರುದು ಪ್ರಶಸ್ತಿಯನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಸೊ ಇಲ್ಲಿ ಕವಿ ಪರಿಚಯ ವಾಕ್ಯ ರೂಪದಲ್ಲಿ ಬರೀಬೇಕು. 3 ಮಾರ್ಕು. ಇಲ್ಲಿ ವಿಕ್ರು, ಗೋಕಾಕ್ ಮತ್ತು ಕುವೆಂಪು ಅವ್ರದ್ದು ಕೊಟ್ಟಿದ್ದಾರೆ. ಹೇಗೆ ಬರಿಬೇಕು ನೋಡ್ಕೊಳ್ಳಿ, ಆನ್ಸರ್ ಇಲ್ಲಿದೆ. ಹೇಗೆ ಬರಿಬೇಕು, ಯಾವ ಥರ ಬರಿಬೇಕು, ಎಷ್ಟು ಬರಿಬೇಕು. ನೆಕ್ಸ್ಟ್ 6th ಮೇನ್ ಪ್ರಸ್ತಾರ ಹಾಕಿ ಛಂದಸ್ಸಿನ ಹೆಸರು ಬರೆಯಿರಿ. 2 ಲೈನ್ ಕೊಟ್ಟಿದ್ದಾರೆ. 2 ಲೈನ್ ಮೀನ್ಸ್ ಅದು ಕಂದ ಪದ್ಯ. 4ಗೆ ಡಿವೈಡ್ ಮಾಡಬೇಕು. ಸೊ ಈ ಥರ ಡಿವೈಡ್ ಮಾಡಿ ಲಾಸ್ಟಲ್ಲಿ ಯಾವುದು ಅದು ಪದ್ಯ ಅಂತ ಬರಿಬೇಕು. ಆನ್ಸರ್ ಇಸ್ ಕಂದ ಪದ್ಯ. ನೆಕ್ಸ್ಟು ಎಲ್ಲ ಕ್ವಶನ್ಸು ನೋಟ್ಸಲ್ಲಿರುತ್ತಲ್ಲ, ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಇರೋದು. ಸೊ ಅದು ಬಿಟ್ಟರೆ ಛಂದಸ್ ಕಲ್ತ್ಕೊಳ್ಳಿ, ಲೆಟರ್ ರೈಟಿಂಗ್ ಕಲ್ತ್ಕೊಳ್ಳಿ, ಕವಿ ಪರಿಚಯ ಕಲ್ತ್ಕೊಳ್ಳಿ, ಅಲಂಕಾರ ಕಲ್ತ್ಕೊಳ್ಳಿ. ಸೊ ದಿಸ್ ಈಸ್ ಅಲಂಕಾರ. ಸೊ ಹೇಗೆ ಬರಿಬೇಕು ಅಲಂಕಾರ, ಆನ್ಸರ್ ನೋಡ್ಕೊಳ್ಳಿ. ನೆಕ್ಸ್ಟು ಗಾದೆ ಕೊಡ್ತಾರೆ ಒಂದು, ಅದೇನು ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ನೋಡ್ಕೊಳ್ಳಿ. ಇಲ್ಲಿ ಇಂಪಾರ್ಟೆಂಟ್ ಗಾದೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಹೇಗೆ ಬರಿಬೇಕು ಗಾದೆ, ಎಷ್ಟು ಬರಿಬೇಕು. ಸೊ ನೆಕ್ಸ್ಟು ಇನ್ನೊಂದಿದೆ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ. ಅದು ಬಿಟ್ಟರೆ ಸಂದರ್ಭ ಇರುತ್ತೆ. ಸಂದರ್ಭ ವೆರಿ ಇಂಪಾರ್ಟೆಂಟು. ಸೊ ಎಲ್ಲ ಚಾಪ್ಟರಿಂದ ಸಂದರ್ಭ ಓದ್ಕೊಳ್ಳಿ. ಹೇಗೆ ಬರಿಬೇಕು ನೋಡ್ಕೊಳ್ಳಿ ಸಂದರ್ಭ. ಸೊ ಕ್ವಶನ್ ನಂಬರ್ 38ವರೆಗೂ ಸಂದರ್ಭ ಇರುತ್ತೆ. ಆಮೇಲೆ ಪದ್ಯ ಪೂರ್ಣಗೊಳಿಸಿ. ಪದ್ಯ ಇರುತ್ತೆ 4 ಮಾರ್ಕ್ಗೆ. ನೆಕ್ಸ್ಟು ಪದ್ಯವನ್ನು ಓದಿ ಅದನ್ನು ನಿಮ್ಮ ಲ್ಯಾಂಗ್ವೇಜಲ್ಲಿ ಸಾರಾಂಶ ಬರಿಬೇಕು. ನೆಕ್ಸ್ಟು 8-10 ವಾಕ್ಯ ಸೇಮ್ ಟೆಕ್ಸ್ಟ್ ಬುಕ್ದೆ. ಸ್ಟೋರಿ ಗೊತ್ತಿದ್ದರೆ, ಟೆಕ್ಸ್ಟ್ ಬುಕ್ ಲೆಸನ್ ಅರ್ಥ ಆಗಿದ್ರೆ ಎಷ್ಟು ಮಾರ್ಕ್ಸ್ಗಾದರೂ ಬರಿಬೋದು. ಸೊ ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟು ಗದ್ಯ ಭಾಗ, ಪ್ಯಾಸೇಜ್ ಕೊಟ್ಟಿರ್ತಾರೆ, ಪ್ಯಾಸೇಜ್ ಓದಿ ಅದಕ್ಕೆ ಕ್ವಶನ್ಸ್ಗೆ ಆನ್ಸರ್ ಮಾಡಿ. ನೆಕ್ಸ್ಟು ಪತ್ರ ಬರಿಬೇಕು 5 ಮಾರ್ಕ್ಗೆ. ಸೊ ಹೇಗೆ ಬರಿಬೇಕು ಪತ್ರ ನೋಡ್ಕೊಳ್ಳಿ. ಇದು ಎಕ್ಸಾಂಪಲು. ಇನ್ನೊಂದು ಕ್ವಶನು, ಇಲ್ಲಿ ನಿಮಗೆ ಇದು ಕೊಟ್ಟಿರೋದು ಹೇಗೆ ಮಾರ್ಕ್ಸ್ ಡಿವೈಡ್ ಆಗುತ್ತೆ ಅಂತ. ಇದೇನು ಬರೀಬಾರ್ದು, ಇದು ನಿಮಗೆ ಗೌರ್ಮೆಂಟಿಂದ ರಿಲೀಸ್ ಆಗಿರೋ ಪೇಪರು, ಹೇಗೆ ಆನ್ಸರ್ ಇರಬೇಕು ಅಂತ. ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಯಾವ ಮಾರ್ಕ್ಸ್ ಏನೇನು ಬರೆದ್ರೆ ಎಷ್ಟೆಷ್ಟು ಮಾರ್ಕ್ಸ್ ಅಂತ. ಇದೇನು ಬರೆಯೋಂಗಿಲ್ಲ. ಸೊ ಜಸ್ಟ್ ಇಲ್ಲಿಂದ ಇಲ್ಲಿವರೆಗೆ ಅಷ್ಟೇ ಬರಿಬೇಕಾಗಿರೋದು. ನೆಕ್ಸ್ಟು ಪ್ರಬಂಧ ಇರುತ್ತೆ. ಯಾವುದಾದ್ರೂ ಪೀಠಿಕೆ, ವಿಷಯ ನಿರೂಪಣೆ ಮತ್ತು ಉಪಸಂಹಾರ ಅಂತ ಹಾಕಿ 3 ಪಾಯಿಂಟ್ಸ್ನ ಪ್ರಬಂಧ 5 ಮಾರ್ಕಿಗೆ ಬರೀರಿ. ಹೇಗೆ ಬರಿಬೇಕು ಅಂತ ಇಲ್ಲಿ ಎಕ್ಸಾಂಪಲ್ ಇದೆ, ನೋಡ್ಕೊಳ್ಳಿ. ಸೊ ನೆಕ್ಸ್ಟು ಆಲ್ ಸಬ್ಜೆಕ್ಟ್ಸು 1 by 1 ಇವತ್ತೇ ರಿಲೀಸ್ ಆಗುತ್ತೆ. ಸ್ಟೇ ಟ್ಯೂನ್. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಸಬ್ಸ್ಕ್ರೈಬ್ ಮೈ ಚಾನಲ್.